ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆ ಹಾಗೂ ವಿವಿಧ ರೈತಪರ ಸಂಘಟನೆಗಳಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬೀಜಕೆರೆ ಕಂದಾಯ ಗ್ರಾಮದ ಸರ್ವೆ ನಂಬರ್ 93 ಈ ಭೂಮಿ ದುರ್ಗಸು ಭೂಮಿ. ಈ ಒಂದು ಸಂದರ್ಭದಲ್ಲಿ ಈ ಭೂಮಿ ಕೃಷಿ ಚಟುವಟಿಕೆಗಾಗಿ ಸರ್ಕಾರ ನೀಡಿದ್ದು ಅದನ್ನು ಕೃಷಿಗಾಗಿ ಬಳಸದೆ ಕೈಗಾರಿಕಾ ಉದ್ದೇಶಕ್ಕೆ ಬಳಸಲಾಗಿದೆ. ಆದ್ದರಿಂದ ಈ ಒಂದು ಭೂಮಿಯನ್ನು ಸರ್ಕಾರಕ್ಕೆ ಮರಳಿ ಪಡೆಯಲು ಅವಕಾಶ ಇರೋದ್ರಿಂದ ತಾವು ಈ ಕೆಲಸ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದರು. ಈಗಾಗಲೇ ಅಲ್ಲಿ ನಡೀತಾ ಇರುವ JSW ವಿಂಡ್ ಫ್ಯಾನ್ ಕಂಪನಿಯವರು ಈ ಭೂಮಿಯನ್ನು ಭೂ ಪರಿವರ್ತನೆ ಮಾಡದೆ ನಿಯಮ ಉಲ್ಲಂಘಿಸಿ ವಿಂಡ್ ಫ್ಯಾನ್ ಅಳವಡಿಸಲು ಯತ್ನಿಸ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಪರವಾನಗಿಯೂ ಕೂಡ ಪಡೆಯದೆ ಭಾರಿ ವಾಹನಗಳಿಂದ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಬದಿಯ ತಿರುವಿನಲ್ಲಿ ಅಡ್ಡಿಪಡಿಸಿ ಸಾಗಿಸಿದಲ್ಲದೆ ಅಲ್ಲಿನ ಅಕ್ಕಪಕ್ಕದಲ್ಲಿರುವ ಸರ್ಕಾರಿ ನೀರಾವರಿ ಕಾಲುವೆಗಳನ್ನು ಸಹ ನಾಶಪಡಿಸಿ ಮನಬಂದಂತೆ ರಸ್ತೆ ಮಾಡಿಕೊಂಡಿದ್ದಾರೆ. ರಸ್ತೆ ಬದಿಯ ತಿರುವುಗಳಲ್ಲಿ ಅರಣ್ಯ ಇಲಾಖೆಯ ಪರವಾನಗಿ ಪಡೆಯದೆ ಗಿಡ ಮರಗಳನ್ನು ಕಡಿದು ನಾಶ ಮಾಡಿದ್ದಾರೆ. ಗ್ರಾಮೀಣ ಭಾಗದ ಡಾಂಬರ್ ರಸ್ತೆಗಳೆಲ್ಲ ಭಾರಿ ವಾಹನಗಳ ಸಂಚಾರದಿಂದ ರಸ್ತೆಗಳು ಹಾಳಾಗ್ತಾ ಇವೆ ಅಂತ ವಾಲ್ಮೀಕಿ ನಾಯಕರ ಮಹಾವೇದಿಕೆ ರಾಜ್ಯ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀ ಸಾಗರ್ ರಾಜಣ್ಣ ಅವರು JSW ವಿಂಡ್ ಫ್ಯಾನ್ ಹಾವಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಂದರ್ಭದಲ್ಲಿ ಲಕ್ಷ್ಮೀ ಸಾಗರ್ ರಾಜಣ್ಣ, ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆ ರಾಜ್ಯಾಧ್ಯಕ್ಷರು ಬೆಂಗಳೂರು, ಸೂರಪ್ಪ ಭರಮಸಾಗರ್ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು, ಪಾಲಯ್ಯ ವಕೀಲರು ಚಿತ್ರದುರ್ಗ, ಕಾಂತಣ್ಣ ಹುಣಸಿಕಟ್ಟೆ ರೈತ ಮುಖಂಡರು, GP ಗುರುಲಿಂಗಣ್ಣ ರೈತ ಮುಖಂಡರು, H ನಾಗಣ್ಣ ಕುರಿಹಟ್ಟಿ, ಬಯಲು ತುಂಬರಗುದ್ದಿ ಚಂದ್ರಪ್ಪ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರು ಕೂಡ್ಲಿಗಿ, ಶ್ರೀಕಾಂತ್ ಬೀಜಿಕೆರೆ ರೈತ ಮುಖಂಡರು, ಜನನಾಯಕ ಓಬಣ್ಣ ಕುರಿಹಟ್ಟಿ, ಬಯ್ಯಣ್ಣ ಗೋಂಚಿಗಾರ್, ಮಂಜಣ್ಣ ರಾಮಸಾಗರ್, ಉಮೇಶ್ ಗಿಡಾಪುರ್ ಹಾಗೂ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅತಿ ಹೆಚ್ಚು ಬುಡಕಟ್ಟು ಸಮುದಾಯಗಳು SC STಗಳೇ ಹೆಚ್ಚಾಗಿ ವಾಸ ಮಾಡತಕ್ಕಂಥ ಒಂದು ಪ್ರದೇಶದಲ್ಲಿ ಇವತ್ತು JSW ಅಂತಕ್ಕಂಥ ಒಂದು ಕಂಪನಿ ಅವರ ಹಣದ ಕುಮ್ಮಕ್ಕಿನಿಂದ ಸ್ಥಳೀಯ ರಾಜಕೀಯ ಸಪೋರ್ಟ್ನಿಂದ ಇವತ್ತು ಅಮಾಯಕ ಮುಕ್ತ ಬಡವರ ಹೊಟ್ಟೆ ಮೇಲೆ ಅವರು ತಿನ್ನುವಂತ ಅನ್ನಕ್ಕೆ ಕಲ್ಲು ಹಾಕುವಂತ ನೀಚ ಕೆಲಸಕ್ಕೆ ಇವತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ. ಬಂಧುಗಳೇ, ಈಗಾಗಲೇ ಸುಮಾರು 8-10 ದಿನಗಳಿಂದ ನಮ್ಮ ಸಂಘಟನೆಯ ಯುವಕರು ಮತ್ತು ಅಲ್ಲಿ ಸ್ಥಳೀಯ ರೈತರೊಂದಿಗೆ 11 ದಿನಗಳ ಕಾಲ ಪ್ರತಿಭಟನೆ ಕೂಡ ಮಾಡಿದ್ರು ಕೂಡ ಅದನ್ನೇನು ಲೆಕ್ಕಿಸದೆ ಪೊಲೀಸ್ನವರ ಮುಂದಿಟ್ಕೊಂಡು PR ವ್ಯಾನ್ಗಳು ತರಿಸಿ ಅಲ್ಲಿನ ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು PSI ಮಹೇಶ್ ಹೊಸಪೇಟೆ ಅಂತಕ್ಕಂಥ ಪೊಲೀಸ್ ಅಧಿಕಾರಿ ಇವರೆಲ್ಲರೂ ಸೇರಿ ಇವತ್ತು ನಮ್ಮ ರೈತರ ಮೇಲೆ ಅನೇಕ ರೀತಿಯಾದಂತಹ ತೊಂದರೆಯನ್ನು ಕೊಟ್ಟು ಅವ್ರ ಮೇಲೆ ಕೇಸ್ಗಳನ್ನ ದಾಖಲೆ ಮಾಡ್ತೀವಿ, ನೀವು ಅವರಿಗೆ ಎದುರಿಸಿ ಧಮಕಿ ಹಾಕಿ ಪ್ರಾಣ ಬೆದರಿಕೆಗಳನ್ನು ಹಾಕಿ ಇವತ್ತು ನಮ್ಮ ದಲಿತರನ್ನ ಒಕ್ಕಲೆಬ್ಬಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಅವರ ವಿರುದ್ಧವಾಗಿ ತತ್ಕ್ಷಣ ಕ್ರಮ ತಗೊಳ್ಬೇಕು ಜಿಲ್ಲಾಡಳಿತ. ಇಲ್ಲವಾದಲ್ಲಿ ಈ ರಾಜ್ಯದಾದ್ಯಂತ ಇವತ್ತು ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಇವತ್ತು ಮುಂದಾಗಿದೆ. ನಾವು ಈಗಾಗಲೇ ಜಿಲ್ಲಾಡಳಿತ ಕೂಡ ಮನವಿಯನ್ನು ಕೊಟ್ಟಿದ್ವಿ. ಇದಕ್ಕಿಂತ ಮುಂಚೆ ಕೊಟ್ಟಾದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅದರ ಒಂದು ಕ್ರಮ ತಗೊಳ್ಳೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಆಯ್ಕೆಂತ ಬರ್ತಿರೋದ್ರಿಂದ ರೈತರಿಗೆ ಬಹಳ ಸಮಸ್ಯೆಗಳಾಗ್ತೈತೆ. ಪ್ರಾಣಿ ಪಕ್ಷಿಗಳು ಜೀವಗಳು ಹಾಳಾಗಿರುತ್ತೈತೆ. ಇದಕ್ಕೆ ಸರ್ಕಾರ ಮುಂಜಾಗ್ರತವಾಗಿ ಕ್ರಮ ತಗೋಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ಹಾಕಿದಂತ ವಿಂಡೋ ಫ್ಯಾನ್ ಹಾಕಿದಾರೋ ಎಲ್ಲ ನಮ್ಮ ರೈತ ಸಂಘಟನೆ ಸೇರಿ ಆ ಫ್ಯಾನ್ಗಳನ್ನ ಮುರಿ ಹೊಡೆಯೋ ಕೆಲಸನ ಮಾಡ್ತೀವಿ. ಮುಂದಿನ ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮನವಿನೂ ಕೊಟ್ಟಿದ್ದಾರೆ. ಮನವಿ ಕೊಟ್ಟಿದ್ರು ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೋಬೇಕು. ಮತ್ತು ಏನಲ್ಲಿ ವಿಂಡೋ ಫ್ಯಾನಿಗೆ ಸಪೋರ್ಟ್ ಮಾಡತಕ್ಕಂಥ ಯಾವುದೇ ಒಂದು ಇಲಾಖೆ ಅಧಿಕಾರಿಯಾಗಿಲ್ಲ, ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಪರಿಸರ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಕೃಷಿ ಸಚಿವರು ಇದ್ರ ಗಮನ ಹರಿಸಬೇಕು. ಇವರು ಎಲ್ಲರೂ ಸಮಾವೇಶನ ಮಾಡಿಕೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿರೋ ಆಗ ರೈತರಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಯಾರೂ ತಲೆ ಮಾಡ್ತದಲ್ಲ. ಇದನ್ನ ನಾವು ಈ ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇನೆ,
ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕಾನೂನಿನ ಕ್ರಮ ತಗೊಳ್ಳೋದಂದ್ರೆ ಅದೇ ಬ್ಯಾನಿಗೆ ನುಗ್ಗಿ ಅವು ಹಾಕಿರೋಂಥ ಬ್ಯಾನ್ಗಳ ರೆಕ್ಕೆ ಮುರಿದು ಬರ್ತೀವಿ ಅಂತ ಹೇಳಿ ನಾನು ಈ ಮೂಲಕ ಮಾತು ತಿಳಿಸ್ತೇನೆ. ಬೀಜಿಕೆರೆ ಗ್ರಾಮದ ಕಂಪನಿಯವರಿಗೆ ಲೀಗಲ್ ನೋಟಿಸ್ ಕೊಡ್ತೀವಿ. ನಾವು ಈ ತರ ವಯಸ್ಸು ಕೇಸು ನಾವು ಮೊಟ್ಟಮೂರು ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ್ವಿ. ಯಾವ ಕಾರಣಕ್ಕೂ ಆ ಕೇಸು ಪೆಂಡೆನ್ಸ್ ಇದ್ದಾಗ, ಸಿವಿಲ್ ಕೇಸ್ ಪೆಂಡೆನ್ಸ್ ಇದ್ದಾಗ ಯಾವುದೇ ಒಂದು ಶೂಟ್ ಶೆಡ್ಯೂಲ್ ಪ್ರಾಪರ್ಟಿಯಲ್ಲಿ ಕಾಮಗಾರಿಗಳಾಗಿರಲಿ, ಫ್ಯಾನ್ ಇನ್ಸ್ಟಾಲೇಷನ್ ಆಗಿರಲಿ, ಅದು ಯಾವುದು ಮಾಡಬಾರ್ದಂತ ನಿಮಗೆ ನಿರ್ದೇಶನ ಇದೆ, ನಿಮಗೆ ಕಾನೂನು ತಿಳುವಳಿಕೆ ಇದೆ. ಆದ ಕಾರಣ ನೀವು ಯಾವುದೇ ತರದಿಂದ ನೀವು ಮಾಡಕ್ಕಿಲ್ಲ ಅಂತ ಅವ್ರಿಗೆ ಮಾಡಿದ್ದೆ ಅದರಲ್ಲಿ ನಿಮ್ಮ ಮೇಲೆ ಸಿವಿಲ್ ಮತ್ತೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಮತ್ತೆ ಎಚ್ಚರಿಕೆ ನೋಟಿಸ್ ಕೂಡ ನೀಡಿದ್ದೀವಿ. ಅವರಿಗೆ 11 ಏಪ್ರಿಲ್ 2026 ಅವರಿಗೆ ರಿಸೀವ್ ಆಗುತ್ತೆ ಲೀಗಲ್ ನೋಟಿಸ್. ಆ ಲೀಗಲ್ ನೋಟಿಸ್ ಅನ್ನು ಅವರು ತಗೊಂಡು ನಮಗೆ ರಿಪ್ಲೈ ನೋಟಿಸ್ ಕೂಡ ಕೊಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಅವರು ಅಲ್ಲಿ ಸ್ಥಳೀಯ ಪೊಲೀಸರನ್ನ ಮತ್ತೆ ಶಾಸಕರನ್ನ, ಅಲ್ಲಿ ಗುಂಡಗಳನ್ನ ಮತ್ತೆ ಅದಕ್ಕೆ ದಲ್ಲಾಳಿಗಳು ಅಂತಾರಲ್ಲ ಅವ್ರ ಹತ್ರ ಹೋಗಿ ಅವ್ರಿಗೆ ದುಡ್ಡು ಹಾಕಿ ಈ ರೈತರನ್ನ ದೌರ್ಜನ್ಯ ಮಾಡಿ ಅಲ್ಲಿ ಹೋಗಿ ಹೋರಾಟ ಮಾಡ್ತಿದ್ರೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ, ವಾಲ್ಮೀಕಿ ಫೋಟೋ, ಬಸವಣ್ಣರ ಫೋಟೋ ಇಟ್ಕೊಂಡು ಅಲ್ಲಿ ಚಳುವಳಿದಾರರು ಮತ್ತು ರೈತ ಹೋರಾಟಗಾರರು ಮತ್ತೆ ಖಾತೆದಾರರು, ಅಲ್ಲಿ ಬುಡಕಟ್ಟು ಸಮುದಾಯದ ಹೋರಾಟಗಾರರು ಕೂಡ ಅಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಾಗ ಅವ್ರಿಗೆಲ್ಲ ಧಮಕಿ ಹಾಕ್ತಾರೆ. ರಿನ್ಯೂವಬಲ್ ಎನರ್ಜಿ ಇದು ಒಂದು ಗೈಡ್ಲೈನ್ ಮಾಡಿದ ಮಿತ್ರರೇ, ಯಾವುದೇ ಒಂದು ವಿಂಡ್ ಫ್ಯಾನು ಇನ್ಸ್ಟಾಲೇಷನ್ ಮಾಡಬೇಕಂದ್ರೆ ಅವರು ಜನ ವಸತಿ ಪ್ರದೇಶದಿಂದ 500 ಮೀಟರ್ ದೂರ ಇರಬೇಕಂತ ಹೇಳಿದ್ದಾರೆ ಮಿತ್ರರೇ. ಈ 500 ಮೀಟರ್ ದೂರ ಅದಂತಪ್ಪ ಅಲ್ಲಿ ಜಮೀನು ಸುತ್ತಮುತ್ತ ಎಲ್ಲ ರೈತ ವರ್ಗದವರು ಶೆಡ್ ಹಾಕೊಂಡಿದ್ದಾರೆ, ಮನೆ ಹಾಕೊಂಡಿರ್ತಾರೆ. ಅವ್ರು ಸುಮಾರು 50-60 ವರ್ಷಗಳಿಂದ ಗುಡಿಸಲು ಮನೆ ಕಟ್ಕೊಂಡು ಅವ್ರ ಕುಟುಂಬ ನಿರ್ಮಾಣ ಮಾಡ್ತಾ ಇದ್ದಾರೆ ಮಿತ್ರರೇ. ಈ ವಿಂಡ್ ಫ್ಯಾನ್ ಅಲ್ಲಿ ಪಕ್ಕದಲ್ಲೇ ಹೋಗಿ 50 ಮೀಟರ್ ಕೂಡ ದೂರ ಇಲ್ಲ. ಅಲ್ಲೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಫೋಟೋ, ವಿಡಿಯೋಸ್ ಎಲ್ಲನೂ ನಾವು ನ್ಯಾಯಾಲಯಕ್ಕೆ ತಂದಿದ್ವಿ. ಇಷ್ಟೆಲ್ಲ ಅವರು ಕಾನೂನು ಬಾಹಿರವಾಗಿ ಉಲ್ಲಂಘನೆ ಮಾಡಿ ನಮ್ಮ ಗ್ರಾಮೀಣ ಭಾಗದ ಅತಿ ಹಿಂದುಳಿದಿರತಕ್ಕಂಥ ಪ್ರದೇಶ ಆಗಿರ್ತಕ್ಕಂಥ ಮಲ್ಕಮೂರು ತಾಲೂಕು ಬೀಜಿಕೆರೆ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ ಅತಿ ಶೀಘ್ರವಾಗಿ ಈ ಫ್ಯಾನ್ ಅನ್ನು ಸ್ಥಾಪನೆ ಮಾಡದಂತೆ ನಮ್ಮ ಜಿಲ್ಲಾ ಅಧಿಕಾರಿಗಳಾದಂತ ನಿಲ್ಲಿಸಬೇಕಂತ ಈ ಪತ್ರಿಕೆ ಗೋಷ್ಠಿ ಮೂಲಕ ತಮಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಒಂದು ಮಿತ್ರರೇ, ಧನ್ಯವಾದ.